ಹಾಯ್ ಎಲ್ಲರಿಗೂ ನಮಸ್ಕಾರ. ಏನಿದು ಪುಸ್ತಕಗಳನ್ನೆಲ್ಲ ತೋರಿಸ್ತಿದ್ದೀನಿ, ಡೈಲಿ ಸ್ಕಿನ್ ಕೇರ್ ಹೇರ್ ಕೇರ್ ಅಂತ ಓಡ್ತಾ ಇದೆ. ಬಟ್ ಇವತ್ತು ಯಾಕೆ ಪುಸ್ತಕಗಳನ್ನೆಲ್ಲ ತೋರಿಸ್ತಿದ್ದೀನಿ ಅಂತಂದರೆ, ನಾನು ಓದ್ತಾ ಇದ್ದೀನಿ. ತುಂಬ ಜನ ಹೆಣ್ಮಕ್ಳು ನನಗೆ ಮೆಸೇಜ್ ಮಾಡ್ತಾರೆ, ಮ್ಯಾಮ್ ನನಗೆ ಯಾರು ಸಪೋರ್ಟರ್ ಇಲ್ಲ, ನನಗೆ ಯಾರು ಯಾವುದಕ್ಕೂ ಸಪೋರ್ಟ್ ಮಾಡ್ತಾ ಇಲ್ಲ, ಮದುವೆ ಆದಮೇಲೆ ಓದಬೇಕು ಅಂತ ಅಂದ್ಕೊಂಡ್ರು ಓದೋಕ್ಕಾಗ್ತಿಲ್ಲ, ನನಗೆ ಮಕ್ಕಳಿದ್ದಾರೆ, ನನಗೆ ಕಾರ್ ಓಡಿಸ್ಬೇಕು ಅಂತ ಇಷ್ಟ ಬಟ್ ಕಾರ್ ಡ್ರೈವಿಂಗ್ ಬರಲ್ಲ. ಈ ಥರ ತುಂಬ ಜನ ಹೆಣ್ಮಕ್ಳು ಚಿಕ್ಕ ಪುಟ್ಟ ವಿಚಾರಗಳನ್ನ ತುಂಬ ವೀಡಿಯೋಸಲ್ಲಿ ಕೆಳಗಡೆ ಕಮೆಂಟ್ ಮಾಡ್ತಾ ಇರ್ತಾರೆ. ನಾನು ಆದಷ್ಟು ವೀಡಿಯೋ ನೋಡೋದಕ್ಕಿಂತ ಕಮೆಂಟ್ ನೋಡೋದು ಜಾಸ್ತಿ, ಬಟ್ ನಾನು ಕಮೆಂಟ್ ಮಾಡಲ್ಲ. ನಾರ್ಮಲ್ ಆಗಿ ವಿಡಿಯೋ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಅಂತಂದರೆ ಒಳ್ಳೆ ಕಮೆಂಟ್ ಮಾಡಬೇಕು ಅಂತ ಅನ್ಸಿದ್ರೆ ಮಾಡ್ತೀನಿ. ನನಗೆ ಯಾವುದಾದ್ರು ಇಷ್ಟ ಆಗಲಿಲ್ಲ ಅಂತಂದರೆ ಅಲ್ಲಿಂದ ದೂರ ಬಂದುಬಿಡ್ತೀನಿ, ಇಲ್ಲಾಂದರೆ ಆ ಐಡಿನ ಬ್ಲಾಕ್ ಮಾಡ್ತೀನಿ. ಇದು ನನ್ನ ಕ್ಯಾರೆಕ್ಟರು. ನಾನು ಸುಮ್ಮನೆ ಕೂತ್ಕೊಂಡು ಕೆಟ್ಟದಾಗ ಕಮೆಂಟ್ ಮಾಡೋದು, ನಂಗೆ ಅದು ಇಷ್ಟ ಆಗಿಲ್ಲ ಅಂದರೆ ಬ್ಲಾಕ್ ಮಾಡಿಬಿಡ್ತೀನಿ. ಇಷ್ಟ ಆಗಿಲ್ಲ ಅಂತಂದ್ರೂ ಕೆಟ್ಟದಾಗ ಕೂತ್ಕೊಂಡು ಕಮೆಂಟ್ ಮಾಡೋದು ಅಥವಾ ಆ ವಿಡಿಯೋನ ಇಟ್ಕೊಂಡು ಕೆಟ್ಟದಾಗ ಬೈಯೋದು, ಈ ಥರದ್ದೆಲ್ಲ ನಾನು ಮಾಡಲ್ಲ, ನಂಗೆ ಅದು ಇಷ್ಟನೂ ಇಲ್ಲ. ಸೊ ನಾನು ಯಾಕೆ ಇವತ್ತು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ತುಂಬ ಜನ ಹೆಣ್ಮಕ್ಳು ನನಗೆ ಬ್ಯಾಕ್ ಬೋನ್ ಇಲ್ಲ, ನಂಗೆ ಸಪೋರ್ಟ್ ಇಲ್ಲ ಯಾರೂ ಅಂತ. ಬ್ಯಾಕ್ ಬೋನ್ ಇಲ್ಲ ಅಂದರೆ ಸಪೋರ್ಟರ್ಸ್ ಇಲ್ಲ ಅಂತ. ಬಟ್ ನಾನು ಎಲ್ಲ ಹೆಣ್ಮಕ್ಳಿಗೂ ಏನು ಹೇಳ್ತೀನಿ ಅಂತಂದರೆ, ನನಗೂ ಯಾರು ಸಪೋರ್ಟರ್ಸ್ ಅವರಿದ್ದಾರೆ, ನೋ ನೆವರ್. ನಾನು ಯಾವಾಗಲೂ ನನಗೆ ಸಪೋರ್ಟ್ ಯಾರು ಅಂದರೆ ನಾನು ಕಾರ್ ಡ್ರೈವಿಂಗ್ ಕ್ಲಾಸ್ ಕಲಿತೆ, ನಾನು ಹೋಗಿ ಫೀಸ್ನ ಕೊಟ್ಟು ನಾನು ಜಾಯಿನ್ ಆದೆ ಕಾರ್ ಡ್ರೈವಿಂಗ್ ಕ್ಲಾಸಿಗೆ. ಈಗ ನಾನು ಕಾರ್ ಓಡಿಸೋದನ್ನ ಕಲ್ತ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿ, ಈಗ ನಾನು ಕಾರ್ ಓಡಿಸೋದು ಕಲ್ತ್ಕೊಂಡಿದ್ದೀನಿ. ಬಟ್ 100% ಇದು ಪರ್ಫೆಕ್ಟ್ ಅಂತ ಇಲ್ಲ, ಬಟ್ ಒಂದು 70% ಗಾಡಿ ಚೆನ್ನಾಗಿ ಓಡಿಸ್ತೀನಿ. ಬಟ್ ಅಂದರೆ ತುಂಬ ಗಲ್ಲಿ ಆ ಥರ ಎಲ್ಲ ರೋಡ್ ಬಂದರೆ ಸ್ವಲ್ಪ ಭಯ ಆಗುತ್ತೆ. ಚಿಕ್ಕ ಕಾರ್ ಕೊಟ್ಟರೆ ಮೇ ಬಿ ಚೆನ್ನಾಗಿ ಓಡಿಸ್ತೀನೇನೋ, ನಾನು ಚಿಕ್ಕ ಕಾರಿನೂ ಓಡಿಸಿ ನೋಡಿಲ್ಲ, ಅಂದರೆ ನಾನು ಆ ಥರದ್ದು ಯಾವುದಾದ್ರೂ. ಸೊ ಕಾರ್ ಓಡಿಸೋದು ಕಲ್ತ್ಕೊಂಡೆ. ಮತ್ತು ನಾನು ಓದೋದನ್ನು ಡ್ರಾಪ್ ಮಾಡಿದೆ. ತುಂಬ ಜನ ಅಂದ್ಕೊಂಡಿದ್ದಾರೆ ಇವರೇನೋ ದೊಡ್ಡ ಓದಿದವ ಆಗ್ಬಿಟ್ಟಿದ್ದಾರೆ ಅಂತ. ನೋ ನೆವರ್. ಆ್ಯಕ್ಚುಲಿ ನಾನು PUC ಪಾಸ್, ಡಿಗ್ರಿ ಫಸ್ಟ್ ಇಯರು ಸೆಕೆಂಡ್ ಇಯರಲ್ಲಿ ಥರ್ಡ್ ಸೆಮ್ ಮುಗಿತಿದ್ದಂಗೆ ನಂಗೆ ಬೆಂಗಳೂರಲ್ಲಿ ಕೆಲಸ ಸಿಗುತ್ತೆ. ಆ ಕೆಲಸಕ್ಕೆ ಹೋಗಬೇಕು ಅನ್ನೋ ಹುಚ್ಚಿಗೆ ನಾನು ಹೋಗ್ಬಿಡ್ತೀನಿ. ಆನಂತರ ನಾನು ಬಂದು ಎಕ್ಸಾಮು ಬರೆಯೋದಕ್ಕೆ ಆಗೋದು ಇಲ್ಲ ನನಗೆ ಆ ವರ್ಕ್ ಪ್ರೆಷರಲ್ಲಿ. ಸೊ ಆಫ್ಟರ್ 7 to 8 years ಐ ಥಿಂಕ್. ಸೊ ನಾನು ಡಿಗ್ರಿ ಡ್ರಾಪ್ ಮಾಡಿದ್ದು 2018 ಓಕೆನಾ, 18 ನಾನು ಡ್ರಾಪ್ ಮಾಡಿದ್ದು. ಈಗ ಮತ್ತೆ ನಾನು ಡಿಗ್ರಿ ಓದ್ತಾ ಇದ್ದೀನಿ. ಬಿಕಾಸ್ ಯಾಕೆ ಅಂದರೆ ನನಗೋಸ್ಕರ. ನಾನು ಅವ್ರನ್ನ ಮೆಚ್ಚೋಕ್ಕೆ ಇವ್ರನ್ನ ಮೆಚ್ಚೋಕ್ಕೆ ನೋ ನೆವರ್, ಅಥವಾ ಯಾರಿಗೋ ಒಬ್ಬರಿಗೆ ಬಿಲ್ಡಪ್ ಕೊಡೋಕ್ಕೆ ಅಲ್ಲ, ನನಗೋಸ್ಕರ ನಾನು ಓದ್ತಾ ಇದ್ದೀನಿ. ಇದೆಲ್ಲ ಹೆಂಗೆ ಸಾಧ್ಯ ಅಂದರೆ, ನಾನು ತುಂಬ ಬಿಲೀವ್ ಮಾಡೋದು ನನ್ನನ್ನು, ನಾನು ತುಂಬ ನಂಬೋದು ನನ್ನನ್ನು. ನಾನು ಯಾರೂ ಅವರಿದ್ದಾರೆ ನನಗೆ, ಇವ್ರು ನಾಳೆ ನಂಗೆ ಸಪೋರ್ಟ್ ಮಾಡ್ತಾರೆ, ಅವ್ರು ನನಗೆ ನಾಳೆ ನೆವರ್. ನಾನು ಆ ಥರ ಯಾವತ್ತೂ ಥಿಂಕೇ ಮಾಡಲ್ಲ. ಕಾವ್ಯ ಶೈವ ಅಂತ ಹೇಳ್ಬಿಟ್ಟು ಐ ಥಿಂಕ್. ಸೊ ಕಾವ್ಯ ಶೈವ ಇನ್ಸ್ಟಾಗ್ರಾಮಲ್ಲಿ ನೀವು ಅವ್ರನ್ನ ತುಂಬ ನೋಡಿರ್ತೀರ, ನಾನು ಅವ್ರ ಫೋಟೋನು ಹಾಕಿರ್ತೀನಿ. ನನಗೆ ಆ್ಯಕ್ಚುಲಿ ಅವ್ರು ತುಂಬ ಇಷ್ಟ ಆಗ್ತಾರೆ, ತುಂಬ ಖುಷಿ ಕೊಡುತ್ತೆ ಅವ್ರ ಕಂಟೆಂಟ್ ನೋಡುವಾಗ. ಯಾಕೆ ಅಂದರೆ ಹೆಣ್ಮಕ್ಳಂದರೆ ಹಿಂಗಿರಬೇಕು ಅಂತ ಹೇಳ್ತಾ ಇರ್ತಾರೆ. ನಾನು ತುಂಬ ಕಡೆ ಹೇಳ್ತಾ ಇರ್ತೀನಿ, ಬಟ್ ಅವ್ರು ತುಂಬ ಇನ್ನೂ ಚೆನ್ನಾಗಿ ಹೇಳ್ತಾರೆ ನನಗೆ ಅಂತ. ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ ಅವ್ರ ವೀಡಿಯೋಸ್ ನೋಡೋದಕ್ಕೆ. ನಾನು ತುಂಬ ಪ್ರೌಡ್ ಫೀಲ್ ಮಾಡ್ತೀನಿ ಅವ್ರ ಬಗ್ಗೆ. ಅವರು ಹೇಳ್ತಿರ್ತಾರೆ, ನನ್ನ ಮದುವೆಯಲ್ಲಿ ನಾನು ₹1 ಕೂಡ ನಮ್ಮ ತಂದೆ ತಾಯಿಯಿಂದ ಇಸ್ಕೊಂಡಿಲ್ಲ, ನಾನೇ ಕಂಪ್ಲೀಟಾಗಿ ಎಲ್ಲ ದುಡ್ಡು ಹಾಕಿ, ನಾನು ಮತ್ತು ವರುಣ್ ಐ ಥಿಂಕ್. ಸೊ ಅವ್ರ ಹಸ್ಬೆಂಡ್ ಹೆಸರು ನನಗೆ ಅಷ್ಟು ಕರೆಕ್ಟಾಗಿ ನೆನಪಿಲ್ಲ. ನಾನು ನನ್ನ ಗಂಡ ಇಬ್ಬರು ಸೇರಿ ನಾವು ಮದುವೆ ಆದ್ವಿ ಅಂತ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಹಾಗೆ ನಮಗೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಸಪೋರ್ಟಿಗೆ ಇಲ್ಲ, ನಮಗೆ ನಾವೇ ಮಾಡ್ಕೊಬೇಕು. ನಾನು ಎಲ್ಲ ಹೆಣ್ಮಕ್ಳಿಗೂ ಏನು ಹೇಳ್ತೀನಿ, ಎಲ್ಲ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಚೆಂದ ಓದಿ, ಮತ್ತು ನಿಮಗೆ ಏನು ಬೇಕು ಅದನ್ನು ನೀವು ತೊಗೊಳ್ಳಿ, ನೀವು ಪರ್ಚೇಸ್ ಮಾಡೋಷ್ಟು ಕೆಪಾಸಿಟಿ ನಿಮಗೆ ಸಿಗಲಿ. ನಿಮ್ಮನ್ನು ಯಾರೂ ರೂಲ್ ಮಾಡೋಕ್ಕೆ ಇಟ್ಕೊಬೇಡಿ. ದಟ್ ಈಸ್ ರಾಂಗ್, ವೆರಿ ರಾಂಗ್ ಆಯಿತಾ. ಬೆಂಗಳೂರು ಕಡೆ ಎಲ್ಲ ನಾನು ನೋಡಿದ್ದೀನಿ, ಸಿಟಿ ಕಡೆ ಎಲ್ಲ ಒಂದು 50% to 80% ಬದಲಾಗಿದ್ದಾರೆ. ಅಂದರೆ ಇಬ್ಬರಿಗೂ ಸ್ವತಂತ್ರ ಇದೆ, ಇಂಡಿಪೆಂಡೆಂಟ್, ಅಂದರೆ ಇಬ್ಬರು ಸ್ವತಂತ್ರವಾಗಿರಬಹುದು, ಇಬ್ಬರು ದುಡಿಬೇಕು, ಇಬ್ಬರು ಮನೇಲಿ ಮಾಡ್ಬೇಕಿದ್ರಲ್ಲ. ಇನ್ನೂ ಹಳ್ಳಿ ಕಡೆ ಅದೆಲ್ಲ ಇನ್ನೂ ಗ್ರೋತ್ ಆಗಿಲ್ಲ. ಈಗಲೂ ಕೂಡ ನಾನು ಮೊನ್ನೆ ಒಂದು ಲೈವಲ್ಲಿ ಕೂತಿದ್ದಾಗ ಒಬ್ರು ಆಂಟಿ ಕಾಲ್ ಮಾಡಿದ್ರು, ನನ್ನ ಲೈವ್ ಅಲ್ಲ, TV ಚಾನಲ್ ಲೈವಲ್ಲಿ ಕೂತಾಗ. ಆ ಆಂಟಿ ಏನು ಕೇಳಿದ್ರು ಅಂತಂದರೆ, ನನ್ನ ಮಗ ಸಖತ್ ಕುಡಿತಾನೆ, ತುಂಬ ಕೆಟ್ಟ ಬುದ್ಧಿ ಕಲ್ತ್ಬಿಟ್ಟಿದ್ದಾನೆ, ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಕುಡಿಯೋದು ಕಲ್ತ್ಕೊಬಿಟ್ಟಿದ್ದಾನೆ. ಮೊದಲೆಲ್ಲ ರಾತ್ರಿ ಕುಡ್ಕೊಂಡು ಬರ್ತಿದ್ದ, ಈಗ ಹಗಲೆಲ್ಲ ಕುಡಿಯೋದು ಕಲ್ತ್ಕೊಂಡಿದ್ದಾನೆ. ಯಾಕೆ ಅಂತ ಕೇಳಿದ್ರೆ ಲವ್ ಬ್ರೇಕಪ್ ಆಗಿದೆ, ಅದಕ್ಕೆ ಕುಡಿತಿದ್ದಾನೆ ಅಂತ ಹೇಳ್ತಿದ್ದಾನೆ. ಆಂಟಿ ಈಗ ನನ್ನ ಮಗ ಕುಡಿಯೋದು ಬಿಡ್ತಾನಾ ಇಲ್ವಾ ಅಂತ ಕೇಳೋಕ್ಕೆ ಫೋನ್ ಮಾಡಿಲ್ಲ. ನನ್ನ ಮಗಂಗೆ ಒಳ್ಳೆ ಹುಡುಗಿ ಸಿಗ್ತಾಳ, ಅವ್ರ ಪ್ರಕಾರ ಒಳ್ಳೆ ಹುಡುಗಿ ಅಂತಂದರೆ ಅವ್ನು ಕುಡಿದ್ರೂ ಪರವಾಗಿಲ್ಲ, ಹೊಡೆದ್ರೂ ಪರವಾಗಿಲ್ಲ, ಅದನ್ನು ಅನುಸರಿಸ್ಕೊಂಡು ಹೋಗುವಂಥ ಹುಡುಗಿ ಬೇಕು ಅಂತ ಆಂಟಿ ಆಸೆ ಪಡ್ತಿದ್ದಾರೆ. ನಾನು ಆ್ಯಕ್ಚುಲಿ ಆ ಲೈವಲ್ಲಿ ಮಾತಾಡೋಂಗಿಲ್ಲ. ನನಗೆ ಯಾರಾದರೂ ಮಾತಾಡಿದಾಗ ನನಗೆ ರಿಯಾಕ್ಟ್ ಮಾಡಿಲ್ಲ ಅಂದರೆ ನನ್ನ ಒಳಗಡೆ ನಾನು ತುಂಬ ನೋವು ಅನುಭವಿಸ್ತೀನಿ. ನಾನು ಆ ಮೂಮೆಂಟಲ್ಲಿ ಏನೂ ಮಾತಾಡಲಿಲ್ಲ, ಲೈವೆಲ್ಲ ಮುಗೀತು, ಬಂದೆ. ಬಟ್ ಸೀರಿಯಸ್ಲಿ ನನಗೆ ಆಂಟಿ ಕೇಳಬೇಕಾಗಿರೋ ಪ್ರಶ್ನೆ, ನಾಳೆ ದಿನ ನಿಮಗೊಬ್ಳು ಮಗಳಿದ್ದು ಅದೇ ಥರ ಒಬ್ಬ ಹುಡುಗನ ಕೊಟ್ಟು ನೀವು ಮದುವೆ ಮಾಡ್ತೀರಾ
ಅಂತ ಹೇಳ್ಬಿಟ್ಟು. ಎಷ್ಟು ಅಂದರೆ ನನಗನ್ಸುತ್ತೆ ಹೆಣ್ಮಕ್ಳೇ ಶತ್ರು. ಮೇ ಬಿ ಹೆಣ್ಣನ್ನು ದ್ವೇಷಿಸೋದು ಬಿಟ್ಟರೆ ಮೇ ಬಿ ಈ ಜಗತ್ತು ಇನ್ನೂ ಬ್ಯೂಟಿಫುಲ್ ಆಗುತ್ತೆ ಅಂತ ಅನಿಸುತ್ತೆ. ಹೆಣ್ಮಕ್ಳು ತುಂಬ ಹ್ಯಾಪಿಯಾಗಿರ್ತಾರೆ ಅಂತ ಅನ್ಕೊತೀನಿ. ಮೇ ಬಿ ಹೆಣ್ಮಕ್ಳು ಶತ್ರು ಆಗಿದ್ದಾರೆ. ಯಾರಾದರೂ ಆಗಿರ್ಬೋದು, ಯಾವ ಥರ ಬೇಕಾದರೂ ಆಗಿರಬಹುದು. ಮೇ ಬಿ ಹೆಣ್ಮಕ್ಳೇ ಶತ್ರು. ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದಷ್ಟೇ, ನೀವು ಎಜುಕೇಷನ್ ಡ್ರಾಪ್ ಮಾಡಿದರೆ ವಯಸ್ಸು ಅನ್ನೋದು ಮುಖ್ಯನೇ ಅಲ್ಲ. ಮತ್ತು ಎಜುಕೇಷನ್ ತುಂಬ 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 ಮುಖ್ಯ. ನನ್ನ ಜೀವನದಲ್ಲಿ ತುಂಬ ದುಡ್ಡು ನೋಡಿದೆ ಕೆಲಸ ಮಾಡಿ, ಆಯಿತಾ. ಆದರೆ ಬಟ್ ದುಡ್ಡಿಗಿಂತ ಪ್ರಾಮುಖ್ಯತೆ ನಾನು ಕೊಡ್ತೀನಿ ಓದೋದಕ್ಕೆ. ಬಟ್ ನನಗೆ ತುಂಬ ಓದೋದಕ್ಕೆ ಪರ್ಟಿಕ್ಯುಲರ್ ಓದಲೇಬೇಕು. ನೀನು ಅನ್ಎಜುಕೇಟೆಡ್ ಅನ್ಸ್ಕೊಂಡ್ಬಿಡ್ತೀಯ. ನೀನು ಆ್ಯಂಕರ್ ಕಡೆ, ನೀನು ಒಂದು ನ್ಯೂಸ್ ಚಾನಲಲ್ಲಿ ಕುತ್ಕೊಂಡು ಹೇಳೋಳು ಕಡೆ, ನೀನು ಓದು, ಡಿಗ್ರಿ ಕಂಪ್ಲೀಟ್ ಮಾಡ್ಕೋ ಅಂತ ಪಾಪ ನನಗೆ ಇನ್ಸ್ಪೈರ್ ಮಾಡಿದ್ದು ನನ್ನ ಬೆಸ್ಟ್ ಫ್ರೆಂಡ್ ಕಾರ್ತಿಕ್. ಆ್ಯಕ್ಚುಲಿ ಅವನು ಅಡ್ವೊಕೇಟು. ಬಟ್ ನನಗೆ 2-3 ಸತಿ ಪಾಪ ಓದು ಅಂತ ಹೇಳಿದ. ಸೊ ಹಾಗಾಗಿ ಫೈನಲಿ ನನ್ನ ಫ್ರೆಂಡ್ಸ್ಗಳ ಕಾಟ ತಡ್ಕೊಳಕ್ಕಾಗ್ದಲೆ ಫೈನಲಿ ನಾನು ಜಾಯ್ನ್ ಆಗಿದ್ದೀನಿ. ನಂಗೆ ತುಂಬ ಖುಷಿ ಇದೆ ಮತ್ತು ನಂಗೆ ತುಂಬ ಪ್ರೌಡ್ ಇದೆ. ನಾನು ಓದೋದಕ್ಕಿಂತ ಮುಂಚೆ ಒಂದಷ್ಟು ಕತೆ ಪುಸ್ತಕಗಳನ್ನೆಲ್ಲ ಓದ್ತಾ ಇದೆ. ಇದು ನನ್ನ ID ಕಾರ್ಡ್. ಆ್ಯಕ್ಚುಲಿ ಫ್ರೆಂಡಿಂದ ತೋರಿಸಲ್ಲ. ಆಮೇಲೆ ನೀವು ನನ್ನ ಮಾರ್ಕ್ಸ್ ಎಲ್ಲ ನೋಡಿಬಿಟ್ರೆ ನೀವು ನನ್ನ ಮಾರ್ಕ್ಸ್ ಎಲ್ಲ ನೋಡಿಬಿಟ್ರೆ ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳ್ತೀನಿ, ಓದಿ, ಚೆನ್ನಾಗಿ ದುಡೀರಿ, ನಿಮಗೆ ಇಷ್ಟವಾಗಿರೋ ಬಟ್ಟೆ ಹಾಕ್ಕೊಳ್ಳಿ, ನಿಮಗೆ ಇಷ್ಟವಾಗಿದ್ದನ್ನು ಮಾಡಿ, ಹ್ಯಾಪಿಯಾಗಿರಿ. ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ. ಬಟ್ ನಾನು ಇದೇನೋ ತೋರಿಸಿ ದೊಡ್ಡದು, ನಾನು ಇವಾಗ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತೀನಿ ಏನಿಲ್ಲ, ಜಸ್ಟ್ ಪಾಸ್ ಆದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ವರ್ಷ ಆಯಿತು ಓದೋದೆಲ್ಲ ಬಿಟ್ಟು. ಬಟ್ ಓದ್ತೀನಿ, ಪಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ, ನನಗೆ ಅವರಿಲ್ಲ ಇವರಿಲ್ಲ, ಯಾರಿಗೆ ಯಾರು ಇರೋದಿಲ್ಲ. ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಜನ ತೋರಿಸ್ಬಹುದಷ್ಟೇ. ಅಂದರೆ ಪಾಪ ಎಲ್ಲರೂ ಅಂತಲ್ಲ, ಕೆಲವರು ನಿಜವಾಗ್ಲೂ ಹಸ್ಬೆಂಡ್ ಅಥವಾ ಬಾಯ್ ಫ್ರೆಂಡ್ ಅಥವಾ ಅಪ್ಪ ಅಥವಾ ಯಾರೋ ಫ್ರೆಂಡ್ಸ್ ಎಲ್ಲ ಮಾಡೋರು ಇರ್ತಾರೆ. ಬಟ್ ಎಲ್ರಿಗೂ ಒಂದಿರಲ್ಲ. ಬಟ್ ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದಿಷ್ಟ, ನಿಮಗೋಸ್ಕರ ನೀವು ಬದುಕಿ, ನಿಮಗೋಸ್ಕರ ನೀವೇನು ಬೇಕು ಅದನ್ನು ನಿಮಗೋಸ್ಕರ ನೀವು ಮಾಡ್ಕೊಳ್ಳಿ. ಯಾರಿಗೂ ಇಲ್ಲಿ ಬ್ಯಾಕ್ ಬೋನ್ ಅಂತ ಸಪೋರ್ಟ್ ಅಂತ ಇರಲ್ಲ. ನಾನು ಅಷ್ಟೇ, ಯಾವುದಕ್ಕೂ ಕೇರ್ ಮಾಡಲ್ಲ, ಯಾರಿಗೂ ಕೇರ್ ಮಾಡಲ್ಲ. ನನಗೆ ಏನು ಮಾಡಬೇಕು ಅಂತ ಅನ್ಸುತ್ತೋ ನಾನು ಮಾಡ್ತೀನಿ. ಓದಬೇಕಾ, ಡ್ರೈವಿಂಗ್ ಮಾಡಬೇಕಾ, ಅಥವಾ ನಾನು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನನಗೆ ಮಳೆ ಬರ್ತಿದ್ದಾಗ ಐಸ್ ಕ್ರೀಮ್ ತಿನ್ಬೇಕಾ, ನಾನು ತಿಂತೀನಿ. ಅವು ಜನ ಏನು ಅನ್ಕೊತಾರೆ, ಮಳೆಯಲ್ಲಿ ಐಸ್ ಕ್ರೀಮ್ ತಿಂತಿದ್ದಾಳೆ, ಲೂಸ್ ಅವಳು, ಇಟ್ಸ್ ಓಕೆ, ನಾನು ಲೂಸ್. ಆ ಥರ ನಾನು ನಿಮಗೋಸ್ಕರ ನೀವು ಬದುಕಿ, ಇದನ್ನೆಲ್ಲ ಬಿಟ್ಬಿಡಿ. ಎಲ್ಲರದು ಇವರು ಏನಂತಾರೆ, ನಿಮಗೋಸ್ಕರ ನೀವು ಬದುಕಿ ಅಂತ ಹೇಳ್ತೀನಿ. ಓಕೆ, ನಾನಿವತ್ತು ಈ ವಿಡಿಯೋ ಮಾಡೋದ ಕಾರಣ ತುಂಬ ದೊಡ್ಡ ಮೋಟಿವೇಟರ್ ಅಂತಲ್ಲ. ಬಟ್ ನಿಮಗೇನಾದರೂ ಸ್ವಲ್ಪ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಮದುವೆ ಆಗಿದೆ, ಮಗುವಾಗಿದೆ, ಮಾಡಬೇಕಾ ಮಾಡಬಾರ್ದಾ ಬಿಟ್ಬಿಡಿ. ನಿಮಗೇನು ಅನ್ಸುತ್ತೋ ಅದನ್ನು ಮಾಡಿ.